ಈ ಬಾರಿ ಕಾಂಗ್ರೆಸ್ನ ಸಾಧನೆ ಎಷ್ಟಾಗುತ್ತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಕಿಅಂಶಗಳನ್ನು ನಾನಿವತ್ತು ನಿಮಗೆ ಕೊಡ್ತೀನಿ. ಕಾಂಗ್ರೆಸ್ ಈ ಬಾರಿ 2024ರ ಲೋಕಸಭಾ ಚುನಾವಣೆಗೆ INDIA ಮೈತ್ರಿಕೂಟವನ್ನು ಮಾಡಿಕೊಂಡಿದೆ. 27 ಪ್ರಾದೇಶಿಕ ಪಕ್ಷಗಳ ಜೊತೆಗಿನ ಮೈತ್ರಿಕೂಟ ಇದು INDIA. ಆದರೆ ಕಾಂಗ್ರೆಸ್ನ ಸಾಧನೆ ಎಷ್ಟಾಗುತ್ತೆ ಅನ್ನೋದರ ಮೇಲೆ INDA ಎಷ್ಟು ಸ್ಥಾನವನ್ನು ಪಡೆಯುತ್ತೆ ಅನ್ನೋದು ನಿರ್ಧಾರವಾಗುತ್ತೆ. ನಾನೊಂದು ಅಂಕಿಅಂಶವನ್ನು ಕೊಡ್ತೀನಿ. 2019ರ ಲೋಕಸಭಾ ಚುನಾವಣೆಯ ಅಂಕಿಅಂಶ ಇದು. 0ರಿಂದ 10% ವೋಟ್ ಶೇರು, 10ರಿಂದ 20%, 20ರಿಂದ 30%, 30ರಿಂದ 40 ಮತ್ತು 50ರ ಮೇಲೆ 50% ಮೇಲೆ ವೋಟ್ ಶೇರ್ ಪಡೆದಂತಹ ಕ್ಷೇತ್ರಗಳೆಷ್ಟು? ಕಾಂಗ್ರೆಸ್ 19 ಲೋಕಸಭಾ ಕ್ಷೇತ್ರಗಳಲ್ಲಿ 50%ಗಿಂತಲೂ ಹೆಚ್ಚು ಮತಗಳನ್ನು ಪಡೆದಿತ್ತು. BJP 224 ಲೋಕಸಭಾ ಕ್ಷೇತ್ರಗಳಲ್ಲಿ 50%ಗಿಂತಲೂ ಹೆಚ್ಚು ವೋಟ್ ಶೇರನ್ನು ಪಡೀತು. 224 ಲೋಕಸಭಾ ಕ್ಷೇತ್ರಗಳಲ್ಲಿ 50% ಮತಗಳು BJPಗೆ ಬಿದ್ದಿದ್ರೆ ಕೇವಲ 19 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ಗೆ 50% ವೋಟ್ ಶೇರ್ ಬಂದಿತ್ತು. ಇನ್ನು 40ರಿಂದ 50% ನೋಡಿದರೆ BJP 101 ಲೋಕಸಭಾ ಕ್ಷೇತ್ರಗಳಲ್ಲಿ 40ರಿಂದ 50ರಷ್ಟು ಮತಗಳನ್ನು ಪಡೆದರೆ ಕಾಂಗ್ರೆಸ್ 76 ಲೋಕಸಭಾ ಕ್ಷೇತ್ರಗಳಲ್ಲಿ 40ರಿಂದ 50 ವೋಟ್ ಶೇರನ್ನು ಪಡೀತು. ಅಂದರೆ 40ರಿಂದ 50% ಮತ್ತು 50ರ ಮೇಲೆ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ ಅರೌಂಡ್ 95 ಕ್ಷೇತ್ರಗಳಲ್ಲಿ 40ರ ಮೇಲಿನ ವೋಟ್ ಶೇರನ್ನು BJP ಕಾಂಗ್ರೆಸ್ ಪಡೆದುಕೊಂಡಿತ್ತು. ಇನ್ನು 30ರಿಂದ 40% ವೋಟ್ ಶೇರ್ಗಳನ್ನು ಕಾಂಗ್ರೆಸ್ ಪಡೆದದ್ದು 113 ಕ್ಷೇತ್ರಗಳಲ್ಲಿ, BJP 44 ಕ್ಷೇತ್ರಗಳಲ್ಲಿ 30ರಿಂದ 40ರಷ್ಟು ವೋಟ್ ಶೇರನ್ನು ಪಡೆದುಕೊಂಡಿತ್ತು. 20ರಿಂದ 30 ಕಾಂಗ್ರೆಸ್ 54 ಕ್ಷೇತ್ರ, BJP 10 ಕ್ಷೇತ್ರ ಅಷ್ಟೇ. 10ರಿಂದ 20% ಪಡೆದಂತಹ ಕ್ಷೇತ್ರಗಳು BJPಯದ್ದು 15 ಆದರೆ ಕಾಂಗ್ರೆಸ್ನದ್ದು 32. ಇನ್ನು 0 to 10 0ಯಿಂದ 10% ವೋಟ್ ಶೇರ್, ಅಷ್ಟು ಕಡಿಮೆ ವೋಟ್ ಶೇರ್ ಪಡೆದಂತಹ ಕ್ಷೇತ್ರಗಳು ಕಾಂಗ್ರೆಸ್ದು 126, BJPಯದ್ದು ಕೇವಲ 41. ಅಂದರೆ ಈ ವೋಟ್ ಶೇರ್ ನೋಡಿದ್ರೆ ಗೊತ್ತಾಗುತ್ತೆ 126 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಮತ ಪ್ರಮಾಣ 0ಯಿಂದ 10% ಒಳಗಿತ್ತು. BJPಯ ನಂಬರ್ಸ್ 50%ಗಿಂತಲೂ ಹೆಚ್ಚು ಮತಗಳನ್ನು ಪಡೆದಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 224. ಇನ್ನು ರಾಜ್ಯಗಳಿಗೆ ಬಂದರೆ 2019ರಲ್ಲಿ 16 ರಾಜ್ಯಗಳಲ್ಲಿ 16 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ BJP ಮೋರ್ ದೆನ್ 50% ವೋಟ್ ಶೇರನ್ನು ಪಡೆದುಕೊಂಡಿತ್ತು. ಕಾಂಗ್ರೆಸ್ 50% ವೋಟ್ ಶೇರನ್ನು ಪಡೆದಂತಹ ಕ್ಷೇತ್ರಗಳು ಕೇವಲ 19. ಅಂದರೆ ಇಡೀ ದೇಶಾದ್ಯಂತ 2019ರ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಅಂತ ಇದ್ದದ್ದು 19 ಕ್ಷೇತ್ರ ವೋಟ್ ಶೇರ್ನ ಆಧಾರದ ಮೇಲೆ. ಇನ್ನು ಸೀಟಿನ ಲೆಕ್ಕಕ್ಕೆ ಬಂದರೆ ಕಾಂಗ್ರೆಸ್ನ ವೋಟ್ ಶೇರ್, ಕಾಂಗ್ರೆಸ್ನ ಸ್ಥಾನಗಳು ಎಷ್ಟು ಕ್ಷೇತ್ರಗಳಲ್ಲಿ ಬಲಿಷ್ಠ, ಪ್ರಬಲ ಕ್ಷೇತ್ರಗಳು ಅಂದರೆ ಸೀಟಿನ ಆಧಾರದ ಮೇಲೆ ನೋಡೋದಕ್ಕೆ ಹೋದರೆ ಒಟ್ಟು 51 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ, ಬಲಿಷ್ಠವಾಗಿದೆ. ಯಾವ ಆಧಾರದ ಮೇಲೆ? ಕಳೆದ 3 ಚುನಾವಣೆಯಲ್ಲಿ 2ರಿಂದ 3 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ರೆ ಅದನ್ನು ಪ್ರಬಲ ಕ್ಷೇತ್ರ ಅಂತ ಪರಿಗಣಿಸಿ 51 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅನ್ನುವ ಲೆಕ್ಕಾಚಾರವನ್ನು ಮಾಡಿದ್ದೀವಿ. ಅದರಲ್ಲಿ ದಕ್ಷಿಣ ಭಾರತದಲ್ಲಿ 24 ಲೋಕಸಭಾ ಕ್ಷೇತ್ರ, ಉತ್ತರ ಭಾರತದಲ್ಲಿ 27 ಲೋಕಸಭಾ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ತುಂಬ ಪ್ರಬಲವಾಗಿದೆ. ಕಳೆದ 3 ಚುನಾವಣೆಯಲ್ಲಿ 3 ಅಥವಾ 2 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಇನ್ನು ದುರ್ಬಲ ಅಂತ ಯಾವ ಕ್ಷೇತ್ರಗಳು, ಎಷ್ಟು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಿಗೆ? 183 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಿಗೆ ದುರ್ಬಲ. ಯಾಕಂದರೆ ಕಳೆದ 3 ಚುನಾವಣೆಗಳಲ್ಲಿ 2009, 2014 ಮತ್ತು 2019 ಈ 3 ಚುನಾವಣೆಗಳಲ್ಲಿ 3ರಲ್ಲಿ 1 ಕ್ಷೇತ್ರಗಳನ್ನು ಮಾತ್ರ ಗೆದ್ದಿದೆ.
3 ಚುನಾವಣೆಗಳಲ್ಲಿ ಒಂದು ಚುನಾವಣೆಯಲ್ಲಿ ಮಾತ್ರ ಗೆಲುವು ಪಡೆದಂತಹ ಕ್ಷೇತ್ರಗಳು 183. ಅದು ದಕ್ಷಿಣದಲ್ಲಿ 53 ಕ್ಷೇತ್ರದಲ್ಲಿ ಗೆದ್ದಿದ್ರೆ ಉತ್ತರದಲ್ಲಿ 130 ಕ್ಷೇತ್ರಗಳಲ್ಲಿ ಕೇವಲ ಒಂದು ಬಾರಿ ಮಾತ್ರ ಗೆದ್ದಿದೆ. 3 ಚುನಾವಣೆಗಳಲ್ಲಿ ಒಮ್ಮೆ ಮಾತ್ರ ಗೆದ್ದಿರುವಂತಹ ಕ್ಷೇತ್ರ 183. ಹಾಗಾಗಿ ಕಾಂಗ್ರೆಸ್ ಪಾಲಿಗೆ ದೇಶದ 183 ಕ್ಷೇತ್ರಗಳನ್ನು ದುರ್ಬಲ ಅಂತ ಪರಿಗಣಿಸಲಾಗಿದೆ. ಇನ್ನು ಅತ್ಯಂತ ದುರ್ಬಲ ಕಾಂಗ್ರೆಸ್ ಸ್ಥಾನಗಳ ಲೆಕ್ಕಕ್ಕೆ ಬಂದರೆ ಅತ್ಯಂತ ದುರ್ಬಲ ಎಷ್ಟು? 309 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದುರ್ಬಲ ಇದೆ. ಕಳೆದ 3 ಚುನಾವಣೆಯ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ 3 ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಕಡೆ ಗೆದ್ದಿಲ್ಲ. ಆ ರೀತಿಯ ಕ್ಷೇತ್ರಗಳು 309 ಇದೆ. ದಕ್ಷಿಣ ಭಾರತದಲ್ಲಿ 55 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಳೆದ 3 ಚುನಾವಣೆಗಳಲ್ಲಿ ಗೆದ್ದಿಲ್ಲ. ಇನ್ನು ಉತ್ತರ ಭಾರತಕ್ಕೆ ಹೋದರೆ 254 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಳೆದ 3 ಚುನಾವಣೆಗಳನ್ನು ಒಂದು ಕ್ಷೇತ್ರಗಳನ್ನು ಗೆದ್ದಿಲ್ಲ. ಹಾಗಾಗಿ 309 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಿಗೆ ಅತಿ ದುರ್ಬಲವಾದ ಸಂಘಟನೆ ಇರುವಂತಹ ಕ್ಷೇತ್ರಗಳು ಅಂತ ಪರಿಗಣಿಸಲಾಗಿದೆ. ಇನ್ನು ಈ ಬಾರಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು? ಒಂದು ಸಿನಾರಿಯೋವನ್ನು ಲೆಕ್ಕಾಚಾರ ಮಾಡಿ ನಿಮ್ಮ ಮುಂದಿಡ್ತಾ ಇದ್ದೀವಿ. ಕಳೆದ ಬಾರಿ 52 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿತ್ತು. 52 ಕ್ಷೇತ್ರ ಕಳೆದ ಬಾರಿ ಗೆದ್ದಂಥದ್ದು. 1% ವೋಟ್ ಜಾಸ್ತಿ ಆದರೆ ಕಾಂಗ್ರೆಸ್ 20% ವೋಟನ್ನು ಪಡೆದುಕೊಂಡಿತ್ತು 2019ರಲ್ಲಿ. 21% ಜಾಸ್ತಿ ಆದರೆ ಕ್ಷೇತ್ರಗಳ ಸಂಖ್ಯೆ 63 ಆಗುತ್ತೆ ಕಾಂಗ್ರೆಸ್ದು. ಇಲ್ಲ 3% ಜಾಸ್ತಿ ಆಗುತ್ತೆ, 23% ವೋಟ್ ಶೇರ್ ಕಾಂಗ್ರೆಸ್ದು ಈ ಚುನಾವಣೆಯಲ್ಲಿ ಜಾಸ್ತಿ ಆದರೆ ಕಾಂಗ್ರೆಸ್ನ ಮತಗಳ ಸಂಖ್ಯೆ 74ಕ್ಕೆ ಏರಿಕೆಯಾಗುತ್ತೆ. 5% ವೋಟ್ ಶೇರ್ ಹೆಚ್ಚಾಗೋಯ್ತು ಕಾಂಗ್ರೆಸ್ದು, BJPದು 5% ಕಡಿಮೆ ಆಗೋಯ್ತು ಅಂತ ಇಟ್ಕೊಂಡ್ರೆ ಕಾಂಗ್ರೆಸ್ನ ಸ್ಥಾನಗಳ ಸಂಖ್ಯೆ 97ಕ್ಕೆ ಏರಿಕೆಯಾಗುತ್ತೆ. ಕಾಂಗ್ರೆಸ್ 100ರ ಗಡಿಯನ್ನು ಮುಟ್ಟಬೇಕು ಅಂದರೆ ಕಳೆದ ಬಾರಿ 20% ಮತಗಳನ್ನು ದೇಶಾದ್ಯಂತ ಪಡೆದುಕೊಂಡಿತ್ತು, ಅದು 25% ಆದರೆ ಕಾಂಗ್ರೆಸ್ನ ಸಂಖ್ಯೆ 100ರ ಸನಿಹಕ್ಕೆ ಬರಬಹುದು. 100 ಕ್ಷೇತ್ರಗಳನ್ನು ಮೀರಿ ಬರಬೇಕು ಅಂದರೆ 26, 27, 28 ಈ ರೀತಿಯಾದ ಮತಗಳಿಕೆಯನ್ನು ಕಾಂಗ್ರೆಸ್ ಇಡೀ ದೇಶಾದ್ಯಂತ ಪಡಿಬೇಕು. ವರ್ಸ್ಟ್ ಸಿನಾರಿಯೋ 2019ಕ್ಕಿಂತ ಕಾಂಗ್ರೆಸ್ ಕಳಪೆ ಸಾಧನೆಯನ್ನು ಮಾಡಿತು ಅಂತ ಇಟ್ಕೊಳ್ಳೋಣ. -1% ಆಗಿಬಿಡುತ್ತೆ ಕಾಂಗ್ರೆಸ್ನ ವೋಟ್ ಶೇರ್. ಕಳೆದ ಬಾರಿ 20 ಇತ್ತು, ಈ ಬಾರಿ 19ಕ್ಕೆ ಬರುತ್ತೆ ಅಂದರೆ 47 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು. ಕಳೆದ ಬಾರಿ 20 ಇತ್ತು, 3% ವೋಟ್ ಶೇರ್ ಕಾಂಗ್ರೆಸ್ಗೆ ಕಡಿಮೆ ಆಯಿತು, 17% ಅಷ್ಟೇ ಬಂತು ಅಂದರೆ 33 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಸುತ್ತೆ. 5% ಲೆಸ್ ಆಗೋಯ್ತು. ಅಪೋಸಿಷನ್ ಅಂದರೆ BJP ಮತ್ತು ಮಿತ್ರ ಪಕ್ಷಗಳಿಗೆ 5% ವೋಟ್ ಶಿಫ್ಟ್ ಆದರೆ ಕಾಂಗ್ರೆಸ್ 5% ಮತಗಳನ್ನು ಕಳೆದುಕೊಂಡ್ರೆ ಕಾಂಗ್ರೆಸ್ನ ಸ್ಥಾನ 21%ಗೆ ಕುಸಿತ ಆಗುತ್ತೆ. ಈವರೆಗಿನ ಯಾವ ಸಮೀಕ್ಷೆಗಳು 21 ಕೊಟ್ಟಿಲ್ಲ, ಅದು ಬೇರೆ ಮಾತು. ಆ ವೋಟ್ ಶೇರ್ ಕಡಿಮೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಆದರೆ ಕಡಿಮೆ ಕೊಟ್ಟಿರೋ ಸ್ಥಾನ ಎಷ್ಟು ಕಾಂಗ್ರೆಸ್ಗೆ? ಈವರೆಗಿನ ಸಮೀಕ್ಷೆಗಳಲ್ಲಿ 28 ಸ್ಥಾನವನ್ನು ಕೊಡಲಾಗಿದೆ. ಟೈಮ್ಸ್ ನೌ ಮತ್ತು ETG ಸರ್ವೆಯಲ್ಲಿ ಹೈಯೆಸ್ಟ್ ಅಂದರೆ 60-65 ಸ್ಥಾನಗಳನ್ನು ಕೊಡಲಾಗಿದೆ. 100ರ ಸನಿಹಕ್ಕೆ ಕಾಂಗ್ರೆಸ್ 100 ಸ್ಥಾನ ಗೆಲ್ಲುತ್ತೆ ಅಂತ ಈವರೆಗಿನ ಯಾವ ಸಮೀಕ್ಷೆಯೂ ಹೇಳಿಲ್ಲ. 2019ರಲ್ಲಿ 52 ಸ್ಥಾನ ಪಡೆದಿತ್ತು. 1% ಜಾಸ್ತಿ ಆದರೆ 63, 3% ಜಾಸ್ತಿ ಆದರೆ 74, 5% ಜಾಸ್ತಿ ಆದರೆ 97 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಸುತ್ತೆ. ನರೇಂದ್ರ ಮೋದಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂದರೆ ಕಾಂಗ್ರೆಸ್ ಕನಿಷ್ಠ 120ರ ಮೇಲೆ ಸ್ವತಂತ್ರವಾಗಿ ಗೆಲ್ಲಬೇಕು. ಸದ್ಯದ ಸಿಚುಯೇಷನ್ನಲ್ಲಿ 5% ಹೆಚ್ಚು ವೋಟ್ಗಳನ್ನು ಪಡೆದ್ರೆ ಕಾಂಗ್ರೆಸ್ 97 ಸ್ಥಾನಗಳನ್ನಷ್ಟೇ ಗೆಲ್ಲುತ್ತೆ, 100ನ್ನು ತಲುಪೋದಿಲ್ಲ. 100 ತಲುಪಬೇಕು ಅಂದರೆ 26, 27, 28 ಅಷ್ಟು ವೋಟ್ ಶೇರ್ ಜಾಸ್ತಿ ಆಗಬೇಕಾಗತ್ತೆ. ಕಾಂಗ್ರೆಸ್ ಈ ಬಾರಿ 27 ಪಕ್ಷಗಳ ಜೊತೆ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ. ಮೊದಲಿಗೆ 28 ಇತ್ತು, JDU INDIA NDAಗೆ ಶಿಫ್ಟ್ ಆಗಿದೆ. ಪಶ್ಚಿಮ ಬಂಗಾಳ ನಮ್ಮದು ಮೈತ್ರಿ ಇದೆ ಅಂತಾರೆ, ಆದರೆ ಮೈತ್ರಿ ಸಕ್ಸಸ್ ಆಗಿಲ್ಲ. 42 ಕ್ಷೇತ್ರಗಳಲ್ಲಿ TMC ಸ್ಪರ್ಧೆ ಮಾಡ್ತಾ ಇದೆ, ಕಾಂಗ್ರೆಸ್ ಕೂಡ ಅಷ್ಟೇ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಇನ್ನು ಪಂಜಾಬ್
13 ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ, ಅಲ್ಲೂ ಕೂಡ AAP ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಆಗಿಲ್ಲ, ಫ್ರೆಂಡ್ಲಿ ಫೈಟ್ ಮಾಡ್ತಾರಂತೆ. ಕೇರಳ 20 ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ, BJPಯ ಸಂಘಟನೆ ಇಲ್ಲದಂತಹ ರಾಜ್ಯ, ಅಲ್ಲೂ ಕೂಡ ಮೈತ್ರಿ ಆಗಿಲ್ಲ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಅಲ್ಲಿ ತದ್ವಿರುದ್ಧ ರಾಜಕಾರಣ, ಮೈತ್ರಿ ಮಾಡಿಕೊಂಡಿಲ್ಲ, ಅಲ್ಲೂ ಮೈತ್ರಿ ಆಗಿಲ್ಲ. ಇನ್ನು ಉಳಿದಂತೆ ಮೈತ್ರಿ ಆಗಿರೋದು ಎಲ್ಲಿ? ಮಹಾರಾಷ್ಟ್ರ ಇನ್ನೂ ಮಾತುಕತೆಯ ಹಂತದಲ್ಲಿದೆ, ಬಿಹಾರ ಇನ್ನೂ ಮಾತುಕತೆಯ ಹಂತದಲ್ಲಿದೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಅವರ ಪಕ್ಷಗಳ ಜೊತೆ ಕಾಂಗ್ರೆಸ್ ಮಾತುಕತೆ ಮಾಡಬೇಕು. ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ RJDಯ ಜೊತೆ ಮಾತುಕತೆ ಆಗಬೇಕು, ಇನ್ನೂ ಆಗಿಲ್ಲ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ಜೊತೆಗಿನ ಮೈತ್ರಿ ಸಕ್ಸಸ್ ಆಗಿದೆ. 12 ಕ್ಷೇತ್ರಗಳನ್ನು 16 ಕ್ಷೇತ್ರಗಳನ್ನು ಕಾಂಗ್ರೆಸ್ಗೆ ಸಮಾಜವಾದಿ ಪಕ್ಷ ಬಿಟ್ಟುಕೊಟ್ಟಿದೆ. ತಮಿಳುನಾಡಿನಲ್ಲಿ ಮೈತ್ರಿ ಸಕ್ಸಸ್ ಆಗಿದೆ, ಕಳೆದ ಬಾರಿಯೂ ಇತ್ತು. ಈ ರಾಜ್ಯ ಸರ್ಕಾರದಲ್ಲಿ, ರಾಜ್ಯದ ವಿಧಾನಸಭೆಯಲ್ಲೂ ಕೂಡ ಮೈತ್ರಿ ಇದೆ, ಅಲ್ಲೂ ಸಕ್ಸಸ್ ಆಗಿದೆ. ಜಾರ್ಖಂಡ್ನಲ್ಲಿ ಸಕ್ಸಸ್ ಆಗಿದೆ. ದೆಹಲಿಯಲ್ಲಿ AAP ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ, ಆದರೆ ಪಂಜಾಬ್ನಲ್ಲಿ ಮೈತ್ರಿ ಮಾಡಿಕೊಂಡಿಲ್ಲ. ದೆಹಲಿಯಲ್ಲಿ ಕ್ಷೇತ್ರ ಹಂಚಿಕೆ ಆಗಿದೆ, ಪಂಜಾಬ್ನಲ್ಲಿ ಫ್ರೆಂಡ್ಲಿ ಫೈಟ್ ಮಾಡಲಾಗ್ತಾ ಇದೆ. ಇನ್ನು BJP NDA ಮೈತ್ರಿಕೂಟ 400ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತ ಟಾರ್ಗೆಟ್ ಹಾಕೊಂಡಿದೆಯಲ್ಲ, ಅದರ ಮೈತ್ರಿ ಎಷ್ಟಿದೆ? ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರ, ಅಲ್ಲಿ ಮೈತ್ರಿ ಸಕ್ಸಸ್ ಆಗಿದೆ, ಆದರೆ ಲಾರ್ಜ್ ಶೇರ್ ಸಿಂಹಪಾಲು BJP 72ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ. ಇನ್ನು ಬಿಹಾರ BJP ಮತ್ತು JDU ಮೈತ್ರಿಕೂಟ, ಅಲ್ಲೂ ಕ್ಷೇತ್ರ ಹಂಚಿಕೆ ಫೈನಲ್ ಆಗಿದೆ. ಆಂಧ್ರ ಈ ಬಾರಿ ಚಂದ್ರಬಾಬು ನಾಯ್ಡು ಮತ್ತು ಜನಸೇನಾ ಜೊತೆ BJP ಮೈತ್ರಿಯಾಗಿದೆ, ಅಲ್ಲೂ ಕ್ಷೇತ್ರ ಹಂಚಿಕೆ ಮುಗಿದಿದೆ. ಒಡಿಶಾ, ಕರ್ನಾಟಕದಲ್ಲಿ ಮೈತ್ರಿ ಬಹುತೇಕ ಸಕ್ಸಸ್ ಆಗಿದೆ. ಮಂಡ್ಯ ಕ್ಷೇತ್ರದ ಬಗ್ಗೆ ಸ್ವಲ್ಪ ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನು ಒಡಿಶಾ ಬಿಜು ಜನತಾದಳದ ಜೊತೆ 10 ವರ್ಷಗಳ ನಂತರ ಮೈತ್ರಿ ಮಾಡಿಕೊಳ್ಳೋದಕ್ಕೆ BJP ಮುಂದಾಗಿದೆ, ಮಾತುಕತೆ ನಡೀತಾ ಇದೆ. ಮಹಾರಾಷ್ಟ್ರ 48 ಲೋಕಸಭಾ ಕ್ಷೇತ್ರ, ಶಿಂದೆ ಶಿವಸೇನೆ ಮತ್ತು ಅಜಿತ್ ಪವಾರ್ ಅವರ NCP ಜೊತೆ ಮೈತ್ರಿ ಸರ್ಕಾರ ಇದೆ, ಅಲ್ಲೂ ಮೈತ್ರಿ ಮಾತುಕತೆ ಹಂತದಲ್ಲಿದೆ. ಪಂಜಾಬ್ ಶಿರೋಮಣಿ ಅಕಾಲಿ ದಳದ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮಾತುಕತೆ ನಡೀತಾ ಇದೆ, ಅದು ಫೈನಲ್ ಆಗಿಲ್ಲ. ತಮಿಳುನಾಡು AIADMK ಜೊತೆ ಮೈತ್ರಿಯನ್ನು BJP ಕಡಿದುಕೊಂಡಿದೆ, ಆದರೆ ಈ ಬಾರಿ PMK ಜೊತೆ ಮೈತ್ರಿ ಮಾಡಿಕೊಳ್ಳುವಂತಹ ಮಾತುಕತೆ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಅಚ್ಚರಿಯ ಫಲಿತಾಂಶವನ್ನು BJP ನಿರೀಕ್ಷೆ ಮಾಡ್ತಾ ಇದೆ. ಕಾಂಗ್ರೆಸ್ BJPಯನ್ನು ಸೋಲಿಸಬೇಕು ಅಂದರೆ 120 ಕ್ಷೇತ್ರಗಳಲ್ಲೂ 120ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. ವೋಟ್ ಶೇರನ್ನು 27, 28, 29 ಅಷ್ಟರ ಮಟ್ಟಿಗೆ ಪಡೆದುಕೊಳ್ಬೇಕು. ಆಗ BJPಯನ್ನು ಸೋಲಿಸುವಂತಹ ಅವಕಾಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.